ಕಾರಣ ಪರಮಾತ್ಮ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕೆಂದಿರುವನು ನನ್ನ ಸಂಗಡ ಬಾ ಕಾರಣ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕಾರಣ ಕ್ಷೇತ್ರೋಚಿತವಾದ ಗುಣಗಳು ನಿನ್ನಲ್ಲಿ ರಾರಾಜಿಸುತ್ತಿರುವಾಗ ನೀನು ಕುಲಹೀನನೆಂತಾಗುವೆ? ಪರಮಾತ್ಮ, ನಾನೆಂತಿದ್ದರೂ ಓರ್ವ ಸೂತ ಪುತ್ರನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕಾರಣ ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಪರಮಾತ್ಮ, ಸೂರ್ಯದೇವನೇ ನಿನ್ನ ಜನಕ, ಕುಂತಿ ಮಾತೆಯು ನಿನ್ನ ಹೆತ್ತ ತಾಯಿ, ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಕಾರಣ ಏನೆಂದೇ ಕೃಷ್ಣ, ನಾನು ಚಂದ್ರಕುಲದವನೇ, ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿಯೇ. ಇದು ಯುದ್ಧ ಕಾಲ, ಅದರಲ್ಲಿಯೂ ತಾವುಗಳು ಆ ಪಾಂಡವರ ಪಕ್ಷಪಾತಿಗಳು. ಅವರ ತಲೆ ಕಾಯುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸಲು ಬಂದಿರುವೆಯಾ ದೇವ? ರಾಜಾದಿರಾಜನೆನಿಸಿ ಹಸ್ತಿನಾವತಿಯ ದಿವ್ಯ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿಕೊಂಡು ಕುಳಿತಿರುವೆಯಲ್ಲ. ನನ್ನ ಮಾತನ್ನು ಸತ್ಯವೆಂದು ನಂಬು ಕಾರಣ. ಸತ್ಯವೆಂದು ನಂಬಲು ಸಹಜವಾದ ಆಧಾರಗಳು ಎಲ್ಲಿವೆ ಪರಮಾತ್ಮ? ಏಕಿಲ್ಲ ಕಾರಣ. ಇಂದ ನಿಮ್ಮ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವ್ಯವಸ್ಥೆಯಲ್ಲಿದ್ದಾಗ ದೂರ್ವ್ಯಾಸ ಮಹಾಮುನಿಗಳಿಂದ 5 ಮಂತ್ರಗಳನ್ನು ಹೊಂದಿ ಆ ಮಂತ್ರಗಳು ಫಲಿಸುವೋ ಇಲ್ಲವೆಂಬ ಚಾಪಲ್ಯದಿಂದ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೇ ಕಾರಣ. ಲೋಕಪವಾದಕ್ಕೆ ಎದರಿ ನಿನ್ನನ್ನು ಕುಂತಿದೇವಿಯು ಗಂಗೆಯಲ್ಲಿ ತೇಲಿಬಿಟ್ಟಳು. ನಂತರ ಸೂತರ ಕೈಗೆ ಸಿಕ್ಕಿ ಈಗ ದುರ್ಯೋಧನನ ಆಸ್ಥಾನದಲ್ಲಿ ಮಾಂಡಲಿಕನಾಗಿರುವೆ ಕಾರಣ. ಪರಮಾತ್ಮ, ಪಾಂಡುಕುವರರ ಸೇರುವೆ ನೀನು, ಪಾಂಡುಕುವರರ ಸೇರುವೆ ನೀನು, ದೊರೆಯನು ಪೊರೆ ಧರ್ಮದ ನಿರುತ. ಪರಮಾತ್ಮ, ದೊರೆಯನು ಪೊರೆ ಧರ್ಮದ ನಿರುತ. ಅನುಜರ ಸೇರೈ ಕರುಣೆಯ ತೋರೈ. ಪರಮಾತ್ಮ, ಅನುಜರ ಸೇರೈ ಕರುಣೆಯ ತೋರೈ ನೀ ಬಾರೈ, ನೀ ಬಾರೈ. ಸುರತಿರ ಶರಣರ ಶರಣರ ಪೊರೆವನೆ ಕಣ. ಪರಮಾತ್ಮ, ಸುರತಿರ ಶರಣರ ಶರಣರ ಪೊರೆವನೆ ಮಾತನು ಪ್ರೇಮದಿ ಆಲಿಸುವೆ ಕಣ. ಪರಮಾತ್ಮ, ದಾನ ಶೂರನಿ ನಾಂ ಸಿಂಹ ಬೇರುಗ. ಪರಮಾತ್ಮ, ದಾನ ಶೂರನಿ ನಾಂ ಸಿಂಹ ಬೇರುಗ. ಮೆರೆಸಿದ ನಿಜ ವರಗುಣಶೀಲ, ಮೆರೆಸಿದ ನಿಜ ವರಗುಣಶೀಲ. ಪೊರೆಯುತ ಪ್ರೇಮಿ ಸುಕೃತಗಾಮಿ. ಪರಮಾತ್ಮ, ಪೊರೆಯುತ ಪ್ರೇಮಿ ಸುಕೃತಗಾಮಿ. ಬಾನೆ ಸ್ವಾಮಿ, ಬಾನೆ
ಮಾತನು ಪ್ರೇಮದಿ ಆಲಿಸುವುದೀರ 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 ಈಗಲೂ ನನ್ನ ಸಂಗಡ ಬಾಕರ್ಣ ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡಗುವನು. ಅವರಿಂದಲೂ ಸಮಸ್ತ ಸಾಮಂತರಿಂದಲೂ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ಹಾ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯೂ ನನ್ನ ಹೆತ್ತ ತಾಯಿಯೇ. ಪರಮಾತ್ಮ, ಇದು ಸತ್ಯ ಸಂಗತಿಯೇ ಪರಮಾತ್ಮ. ನೀನು ಪೂಜಿಸುತ್ತಿರುವ ಆ ಸೂರ್ಯದೇವನ ಹಾಗೂ ನಿನ್ನ ಜನ್ಮ ವೃತ್ತಾಂತವು ಸತ್ಯ ಸತ್ಯ ಸತ್ಯ. ಓ ನನ್ನ ಭಾಗದ ದುರ್ದೈವವೇ, ನನ್ನನ್ನು ಎಷ್ಟೊಂದು ವಿಧವಾಗಿ ಕಾಡಿರುವೆ. ಪರಮಾತ್ಮ, ಕರ್ಣ, ದೇವಾ ಶೋಧನೆಯೇ ಶಾಪ ಪಾಪಿಯಾಗಿ ಪರಿತಾಪೀಡಾದ ದೇವಾ ಶೋಧನೆಯೇ ಶಾಪ. ಬಹುದಿನ ನಂದೇ ಬಂಧುಗಳ್ಯಾರೆಂದೋ ಬಹುದಿನ ನಂದೇ ಬಂಧುಗಳ್ಯಾರೆಂದೋ ಎಂದು ಹದನ ಬನಿಂದೆ ಎಲಿಬೆಂದೆ. ಪರಮಾತ್ಮ, ಎಂದು ಹದನ ಬನಿಂದೆ ಎಲಿಬೆಂದೆ ಬಂದ ವಿಮೋಚನೆ ಮಾರ್ಗವನರಿಯದೆ. ಬಂದ ವಿಮೋಚನೆ ಮಾರ್ಗವನರಿಯದೆ ದೇವಾ ಶೋಧನೆಯೇ ಶಾಪ ಪಾಪಿಯಾಗಿ ಪರಿತಾಪೀಡಾದೆ ದೇವಾ ಶೋಧನೆಯೇ ಶಾಪ. ಪರಮಾತ್ಮ, ಜನ್ಮ ರಹಸ್ಯದ ಅಂತರ ಅರಿತೋ ಜೇನು
ಒಂದು ಕಡೆ ಆಶ್ರಯ ನೀಡಿ ಆಧರಿಸುತ್ತಿರುವ ಪ್ರಭು ಕೌರವೇಶ್ವರ, ಮತ್ತೊಂದು ಕಡೆ ಸೋದರ ವಾತ್ಸಲ್ಯವೆಂಬ ಪಾಶವನ್ನು ಕೊರಳಿಗೆ ಸುತ್ತಿಕೊಂಡಿರುವ ಪಾಂಡವರು. ಈ ಹೀರೋರಲ್ಲಿ ಯಾರನ್ನು ತ್ಯಜಿಸಲಿ, ಯಾರನ್ನು ಆಶ್ರಯಿಸಲಿ? ಕೃಷ್ಣ, ನೀನೇ ಹೇಳು ಕೃಷ್ಣ. ಕೃಷ್ಣ ಅಲ್ಲದೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವನು. ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ಯಾರನ್ನು ತ್ಯಜಿಸಬೇಕು, ಯಾರನ್ನ ಆಶ್ರಯಿಸಬೇಕು ನೀನೇ ನಿರ್ಧರಿಸು. ಪರಮಾತ್ಮ, ಆ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ಕಂಡಾಗಲೆಲ್ಲ ಹೇ ಹೀನ, ಹೇ ನೀಚ, ಸೂತ ಪುತ್ರನೆಂದು ಹೀಯಾಳಿಸುತ್ತಿರುವರಲ್ಲ, ನಾನು ಇಂಥವನೆಂಬ ವಿಚಾರ ಅವರಿಗೆ ತಿಳಿಯದೇ ದೇವ? ತಿಳಿಯದು ಕಾರಣ. ನಿನ್ನ ಮಾತೆಯಾದ ಕುಂತಿದೇವಿಗೂ ತಿಳಿಯದು. ನಿನ್ನ ಮಾತೆಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ನಿನ್ನನ್ನು ನೋಡಿದಾಗಲೆಲ್ಲ ದೇವ ಆ ಕರ್ಣನ್ಯಾರು, ಆತನನ್ನು ನೋಡಿದರೆ ನನಗೆ ಬಹಳ ಮುರುಕು ಉಂಟಾಗುವುದೆಂದು ಪದೇ ಪದೇ ನಿನ್ನನ್ನು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಅತಿ ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಆಕೆಯ ಮನಸ್ಸನ್ನು ನೋಯಿಸಬೇಡ ಕರ್ಣ, ಸಂತೋಷಪಡಿಸು ಕರ್ಣ. ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು, ನಾನಿನ್ನ ಬರಲೇ? ಆಗಬಹುದೋ ಪರಮಾತ್ಮ? ಶ್ರೀಕೃಷ್ಣ ಪರಮಾತ್ಮರು ಅಸತ್ಯವನ್ನು ಹಾಡತಕ್ಕವರಲ್ಲ. ಹಾಗಾದರೆ ಆ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿಯಾದ ಕುಂತಿ ದೇವಿಯು ನನ್ನ ಹೆತ್ತ ತಾಯಿ. ಇದುವರೆಗೂ ಬಂಧು ವರ್ಗದವರು ಯಾರೆಂದು ತಿಳಿಯದ ನನಗೆ ಬಂಧು ವರ್ಗದವರು ಇಂಥವರೇ ಎಂದು ತಿಳಿದ ಬಳಿಕ ಮನಸ್ಸಿಗೆ ಎಂತಹ ಉಭಯ ಸಂಕಟ. ಕೊಲಲೆ ಪಾಂಡು ಕುಮಾರರಂ, ಕೊಲಲೆ ಕುಲದೋ ತಮ್ಮಂದಿರಂ ನಾ ಕೊಲ್ಲಲೆ, ಕೊಲದೆ ನಾಂ ಬಿಟ್ಟೊಡೆ, ಕೊಲದೆ ನಾಂ ಬಿಟ್ಟೊಡೆ, ಕೌರವೇಂದ್ರನು ದೊರೆಯೋ ಸುಖ ಸಂಪತ್ತಿನ ಬಾಳ್ವೆನೆ. ಛಲದೆ ಪಾರ್ಥನ ರುಂಡವಂ ತೊರೆದು, ಛಲದೆ ಪಾರ್ಥನ ರುಂಡವಂ ತೊರೆದು, ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸರಿಸಂಕಾನದೆ, ಪಾರ್ಥನ ಘೋರ ಶರಕ್ಕೆ ತುತ್ತಾಗಲೇ ನಾ ಸಾಯಲೇ. ಶಕುನಿ, ಕರ್ಣ, ಇದು ನಿಜವೇ ಶಕುನಿ? ನಾನು ನಂಬುವುದಿಲ್ಲ. ನಂಬುವಂಗ ರಾಜ, ನಂಬು. ಕರ್ಣನ ಉದಾರ ಹೃದಯವನ್ನು ತಿಳಿದ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನಲ್ಲಿ ನಿರಂಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕೂವಾಚ ಶಬ್ದಗಳನ್ನಾಡಲು ಹಿಂಜರಿಯುತ್ತಿಲ್ಲ. ದುರ್ಯೋಧನನು ಇವೆಲ್ಲವನ್ನು ಕೇಳಿದರು ಕೇಳದವನಂತೆ ಸುಮ್ಮನಿರುವರು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟು ದುಃಖವಾಗುತ್ತಿರುವುದು ಗೊತ್ತೇ? ದೇಹದಲ್ಲಿ ವಂಚನೆ, ನಿಜವಾಗಿಯೂ ನನ್ನ ರಕ್ತವು ಕುದಿಯುತ್ತಿರುವುದು. ಏನು ನಡೆಯಿತು ಮರಮಾಚದಂತೆ ಹೇಳು ಶಕುನಿ. ಕೃಷ್ಣನು ನೀನು ಹೊರಗೆ ಹೋದ ಕೂಡಲೇ ಮೂರ್ಛಿತನಾದ ದುರ್ಯೋಧನನು ಎಚ್ಚೆತ್ತನು. ಆಗ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವರ ಪಕ್ಷಪಾತಿಗಳನ್ನೆಂದು ನಿಂದಿಸಿದನು. ಕರ್ಣನಿಗೆ ಸೈನಾದಿ ಪಥ್ಯವನ್ನು ಕಟ್ಟಬೇಕೆಂದು ತನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದನು.
ಸಮಸ್ತ ಸಾಮಾಂತರಿಗೂ ಆಜ್ಞೆ ಮಾಡಿದನು. ಎಲ್ಲವೂ ನಿಶ್ಚಿತವಾದ ಆದಂತೆಯೇ ಆಗ ಭೀಷ್ಮನು ಗುರು ಪಿತಾಮಹನು ಏನು ಹೇಳಿದರು ಶಕುನಿ? ನೀನು ಹಸುವೆಯಿಂದ ಭೀಷ್ಮನು ಆ ರೀತಿ ಹೇಳಿರಲಾರ. ಆದರೆ ಅವನ ಮಾತಿನಿಂದ ನಿನ್ನ ಸೈನಾಧಿಪತ್ಯದ ಆಸೆಯು ಭಂಗವಾಯಿತು ಕರ್ಣ, ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಶಿಸಿದವನಲ್ಲ. ಆದರೆ ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರು ಯಾರು ಶಕುನಿ? ಯಾರಾದರೂ ಆಗಲಿ, ನೀನು ರಥವನ್ನೇರಿ ಹೋದೆ ಅಷ್ಟೇ. ಆ ಸಂಗತಿಯನ್ನು ದುರ್ಯೋಧನನಿಗೆ ತಿಳಿಸಿದಂತಿದೆ. ತಂತ್ರಿಯಾದ ಕೃಷ್ಣನ ಸವಿನುಡಿಗಳಿಗೆ ನೀನು ಎಲ್ಲಿ ವಸನಾದ ಎಂದು ದುರ್ಯೋಧನನ ಸಂದೇಹ. ಕುರು ಕುಲದರಸರಿಗೆ ಕರ್ಣನ ಸ್ವಾಮಿ ನಿಷ್ಠೆಯು ತಿಳಿದಿಲ್ಲವೇ ಶಕುನಿ? ತಿಳಿದಿರುವರು. ಆದರನು ಕರ್ಣ, ಕೃಷ್ಣನಿಗೂ ನಿನಗೂ ನಡೆದ ಮಹತ್ತಿನ ರಹಸ್ಯವನ್ನು ತಿಳಿಯದೆ ಹೊರತಾಗಿ ನಿನ್ನ ಸೈನ್ಯಾಧಿಪತ್ಯವನ್ನು ಕೂಡದೆಂದು ನಿರ್ಧಾರವಾಯಿತು ಕರ್ಣ, ನಿರ್ಧಾರವಾಯಿತು. ಏನು ಹೇಳಿದರು ಅವರು? ಇದಕ್ಕೆ ಕಾರಣ ಭೀಷ್ಮನೇ ಶಕುನಿ? ಯಾರಾದರೂ ಆಗಲಿ ಕರ್ಣ, ಸಭೆಯಲ್ಲಿ ಚಿತ್ರೀಕರಿಸಲು ಮಾತನಾಡಲು ಹಿಂಜರಿಯುತ್ತಿಲ್ಲ ಕರ್ಣ. ಇದಕ್ಕೆ ಏನು ಹೇಳಿದರು ಅವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರನು ಕರ್ಣ, ನಾನು ನುಡಿಯಲಾರನು. ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿದೆ ಎಂದು ನಿನ್ನನ್ನು ನಿಂದಿಸಿದರು ಕರ್ಣ, ನಿಂದಿಸಿದರು. ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ. ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಹುಚ್ಚು ಕುಲದವರಿಗೆ ಮೀಸಲಾಗಿಟ್ಟರು. ಶಕುನಿ ಕರ್ಣ, ಶಕುನಿ ಸಹಿಸೆನೋ ಅಪಮಾನ. ಓ ಶಕುನಿ ಸಹಿಸೆನೋ ಅಪಮಾನ. ಶಕುನಿ ಶಕುನಿ ಭೀಷ್ಮನು ಸಭೆಯಲ್ಲಿ ಜರಿದಪಮಾನಕ್ಕೆ ಭೀಷ್ಮನು ಸಭೆಯಲ್ಲಿ ಜರಿದಪಮಾನಕ್ಕೆ ದುರ್ಯೋಧನನು ಸಮ್ಮತಿಸಿದನೇಕೆ? ದುರ್ಯೋಧನನು ಸಮ್ಮತಿಸಿದನೇಕೆ? ಭವಸಾಗರವೋ ನವವಿಕಾರವೋ ಭವಸಾಗರವೋ ನವವಿಕಾರವೋ ಅರಿಯನು ದೇವ ಆ ವಿಧಿ ಸಂಕಲ್ಪ. ಅರಿಯನು ದೇವ ಆ ವಿಧಿ ಸಂಕಲ್ಪ. ಶಕುನಿ ಸಹಿಸೆನು ಅಪಮಾನ. ಓ ಶಕುನಿ ಸಹಿಸೆನು ಅಪಮಾನ. ಶಕುನಿ ಶಕುನಿ ಶಕುನಿ, ಈ ಅಪಮಾನವನ್ನು ನಾನೆಷ್ಟು ದಿನ ಸಹಿಸಲಿ? ನಾ ಇಂದು ಅಂಗದೇಶದ ಹರಸು, ಕುರು ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತವೂ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪ ಪರ್ಯಾದ ಹಾರ್ಯರು ಈ ಸಕಲ್ಪಿತ ಮರ್ಯಾದೆಯನ್ನು ಹೊರತಾಗಿ ಭಾರತಕ್ಕೆ ನಿಸ್ತಾರವಿಲ್ಲ ಶಕುನಿ, ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ, ಸ್ಥಿರನಾಗು. ದುರ್ಯೋಧನನು ನಿನ್ನ ಆವಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತಿಕಾರವೋ ನಿನ್ನ ಕೈಯಲ್ಲೇ ಇರೋದು ಕರ್ಣ. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ವಸ್ತ್ರಧಾರಣೆ ಮಾಡುವುದಿಲ್ಲವೆಂದು ಶಪಥ ಮಾಡು ಕರ್ಣ, ಶಪಥ ಮಾಡು.
ಕೌರವರು ತಿಳಿದಿರಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂಥ ಅನರ್ಥಕಾರಿ ಎಂಬುದನ್ನು. ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಮನೆಯಲ್ಲಿ ಹೇಡಿಯಂತೆ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ. ಬೇರೆ ಉಪಾಯವಿಲ್ಲ ಅಂಗಾಧಿಪತಿ. ಯುದ್ಧ ಕ್ಷೇತ್ರದಲ್ಲಿ ಸ್ವಪಕ್ಷದಿಂದ ಅಪಮಾನನಾಗುವ ಇಚ್ಛೆ ಇದ್ದರೆ ಅಸ್ತ್ರಧಾರಣೆ ಮಾಡು. ಏಕೆಂದರೆ ಶಲ್ಯ ದ್ರೋಣಾದಿಗಳು ನಿನಗೆ ಇದಕ್ಕಿಂತಲೂ ಹೆಚ್ಚಿನ ಅಪಮಾನ ಮಾಡಬೇಕೆಂದು ಯೋಚಿಸಿದಂತಿರುವುದು. ಗುರುಜನರ ಮೇಲಿನ ಭಕ್ತಿಯಿಂದ ದುರ್ಯೋಧನನು ತಾಟತ್ವವನ್ನು ವಹಿಸಿರುವನು. ದುರ್ಯೋಧನನಿಗೆ ಇಂತಹ ಪರಿವರ್ತನೆ ಆದ ಮೇಲೆ ನಾನು ಯಾರಿಗೋಸ್ಕರ ತಾನು ಯುದ್ಧ ಮಾಡಲಿ? ಸರಿಯಾಗಿ ಹೇಳಿದೆ ಶಕುನಿ. ಭೀಷ್ಮನು ಯುದ್ಧದಲ್ಲಿ ಪರಾರ್ಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ. ಇದೇ ನನ್ನ ಶಪಥ. ನಿನ್ನನ್ನು ಎಲ್ಲೆಲ್ಲಿಯೋ ಹುಡುಕಿದನು, ಬಂದು ಎಷ್ಟು ಹೊತ್ತಾಯಿತು ಕರ್ಣ? ಕ್ಷಮಿಸು ಮಿತ್ರ. ಹಾರ್ಯರ ಮಧ್ಯೆ ಪದದಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿಹುದು? ಬಹಳ ಹೊತ್ತಾಗಲ್ಲ ಕುರ್ರಾಜ. ಆದರೆ ನಾನು ಇಲ್ಲಿ ಒಂದು ಕ್ಷಣವೂ ನಿಲ್ಲುವ ಪ್ರವೃತ್ತಿ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂದು ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು, ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಕ್ಷಮಿಸು ಮಿತ್ರ. ಹಾರ್ಯರ ಮಧ್ಯೆ ಪದ ದಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿ ಹೋದು? ನಿಲ್ಲು ಕರ್ಣ, ಕರ್ಣ, ನಿಲ್ಲು ಕರ್ಣ, ನಿಲ್ಲು ಕರ್ಣ. ಇದೇನು ಮಾವ, ಈ ದಿನ ಕರ್ಣನ ರೀತಿಯೇ ಬೇರೆ ಆಗಿರುವುದಲ್ಲ. ನಾನು ಬಹುವಾಗಿ ಯೋಚಿಸಿ ಕೊನೆಗೆ ಕರ್ಣನನ್ನೇ ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದನು. ಅದನ್ನು ತಿಳಿಸುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ಇದೇನು ಪರಿಹಾಸವೇ ಕೌರವೇಶ್ವರ? ಏಕೆ ಮಾವ? ಕರ್ಣನಿಗೆ ಸೈನಾಧಿಪತ್ಯ. ನಮ್ಮ ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಆದರೆ ಕರ್ಣನನ್ನು ಸೈನಾಧಿಪತಿಯಾಗಿ ಮಾಡಿದರೆ ಎಷ್ಟು ಜನಕ್ಕೆ ಅಪಮಾನವಾಗುವುದೆಂದು ನೀನು ಯೋಚಿಸಿರುವೆಯಾ? ಭಾರ್ಗವ ವಿಜಯಶಾಲಿಯಾದ ಭೀಷ್ಮ, ಶಸ್ತ್ರಾಚಾರ್ಯರಾದ ದ್ರೋಣ, ಶಲ್ಯ, ಕೃತವರ್ಮ, ಅಶ್ವತ್ಥಾಮ ಇಂತಹ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಆ ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸೈನಾಧಿಪತ್ಯವೇ ಕುಲ ಮರ್ಯಾದೆಯನ್ನು ಧಿಕ್ಕರಿಸುತ್ತಾ ನಿಜವಾಗಿಯೂ ಅನರ್ಥವಾಗುವುದೆಂದು ನೀನು ಮರೆಯಬೇಡ ಸುಯೋಧನ. ಭೀಷ್ಮ ದ್ರೋಣಾದಿಗಳು ನಿನಗೆ ಅಂತರಂಗದಲ್ಲಿ ಪಾಂಡವರ ಪಕ್ಷಪಾತಿಗಳು. ಅವರು ಅಸಮಾಧಾನಗೊಂಡರೆ ನಿನ್ನನ್ನು ಛೇದಿಸಲು ಹಿಂಜರಿಯುವುದಿಲ್ಲ. ಅಲ್ಲದೆ ಕರ್ಣನು ಯುದ್ಧದಲ್ಲಿ ಪರಾಜಿತನಾಗುವವರಿಗೂ ಅಸ್ತ್ರಧಾರಣೆ ಮಾಡುವುದಲ್ಲವೆಂದು ಶಪಥ ಮಾಡಿರುವನು. ಅವನಿಗೆ ಸೈನಾಧಿಪತ್ಯವನ್ನು ವಹಿಸಿದರೆ ಶಪಥವನ್ನು ಮೀರಿ ನಡೆಯುವಂತನಲ್ಲ. ಭೀಷ್ಮಾದಿಗಳು ಕೋಪಿಸುವರು. ಆದ್ದರಿಂದ ಸೈನಾಧಿಪತ್ಯವನ್ನು ಅಂಗೀಕರಿಸುವಂತೆ ಭೀಷ್ಮನನ್ನು ಪ್ರಾರ್ಥಿಸು. ಯುದ್ಧವು ಸನ್ನಿಹಿತವಾಗಿರುವುದು. ಮಾವ ಹಾಗೆ ಮಾಡುವನು. ನೀನು ನನ್ನ ಸಂಗಡ ಬಾ ಮಾವ, ಹೋಗೋಣ. ನಡೆ ಕೌರವೇಶ್ವರ. ಶೇಡಿಗೆ ಶೇಡು, ರಕ್ತಕ್ಕೆ ರಕ್ತ, ಮುಯಿಗೆ ಮುಯಿ. ಶಕುನಿಗೀಗ ಪರಮಾನಂದ. ವಜ್ರವನ್ನು ವಜ್ರದಿಂದಲೇ ಕತ್ತರಿಸುವುದು. ಶಕುನಿಗೀಗ ಪರಮಾನಂದ. ಆನಂದ ಆನಂದ, ಶಕುನಿಗೆ ಈಗ ಪರಮಾನಂದ. ಕುರುಕ್ಷೇತ್ರದಲ್ಲೇ ಆನಂದ ಆನಂದ, ಶಕುನಿಗೆ ಈಗ ಪರಮಾನಂದ. ಕುರುಕ್ಷೇತ್ರದಲ್ಲೇ
ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದಿಂದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದಾಯಿತು. ಸದ್ದ ಕಳ್ಳನಂತೆ ತಲೆಮರೆಸಿಕೊಂಡು ಕೀಚಕ ಭಂಗವನ್ನು ಸಹಿಸಿದೆನು. ಇನ್ನು ನನ್ನ ಕಷ್ಟಗಳು ಕಳೆದವು ಎಂದು ಕೊನೆಗೆರಡು ದಿನಗಳಾದರೂ ಸುಖವಾಗಿ ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಛೇ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನನ್ನು ಬರೆದಿರುವೆ? ಇವಳೇಕೆ ಈ ರೀತಿ ವಸಳಾಗಿರುವಳು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೊಳುತ್ತಿರುವೆ ಏಕೆ ಪಾಂಚಾಲಿ? ನಾವು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ, ನೂರಾರು ಕಾರಣಗಳು. ತಾವು ಪುರುಷರು, ಯಾರಾದ್ರೂ ನಿಮಗೆ ಅಪಮಾನ ಮಾಡಿದ್ರೆ ನೀವೇ ಅವರಿಗೆ ಪ್ರತಿಕರಿಸುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರನ್ನ ಆಶ್ರಯಿಸಬೇಕು. ತಮ್ಮ ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅವಳಿಗೆ ಅನ್ಯರಾಶ್ರಯವೂ ಬೇಕು. ಹೇ ಪರಮಾತ್ಮ, ಇಂಥ ಅಪರಾಧನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ? ಏಕೆ ರೋದಿಪೆ ತರುಣಿ ಮಣಿಯೇ? ಏಕೆ ರೋದಿಪೆ? ಏಕೆ ರೋದಿಪೆ ತರುಣಿ ಮಣಿಯೇ? ಏಕೆ ರೋದಿಪೆ? ಪಾಂಚಾಲೆ ಬಿಡಬೇಡ ನಿನ್ನೆ ಹಳಲ ಬಗೆಯುವ ಕಡುಬಡಬಡ. ಏಕೆ ರೋದಿಪೆ ತರುಣಿ ಮಣಿಯೇ? ಏಕೆ ರೋದಿಪೆ? ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿ ಸೋಲುವಂತೆ ಆ ನಿಮ್ಮರ್ಷಿಗಳು ಆಜ್ಞೆ ಮಾಡಿದ್ರಲ್ಲವೇ? ಆಹಾ, ಪತಿಗಳು ತಪಸ್ಸು ಮಾಡಿ ಪಡೆದಿರಬೇಕು ನಿಮ್ಮಂತ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದ ಆದ ಈ ನಿಂದನೆಯು ಸಾಯುವರೆಗೂ ನಮ್ಮನ್ನು ಬಿಡಲ್ಲ. ದ್ರೌಪದಿ, ಪ್ರಿಯತಮೆ, ಹೇಳಿ. ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾವು ಎಷ್ಟು ಬಾರಿ ನಿನ್ನಲ್ಲಿ ಬೇಡಿಕೊಂಡಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರೆ ಪಾಂಚಾಲಿ? ನನ್ನಲ್ಲಿ ತಿಳಿಸಬಾರದೆ ಪ್ರಿಯೆ? ತಿಳಿಸುವೇನು ಸ್ವಾಮಿ, ಆದ್ರೆ ಅದರಿಂದ ಆಗುವ ಪ್ರಯೋಜನವೇನು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞೆ ಆಧಾರಕ್ಕೂ. ಆದ ಎಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಎಷ್ಟೇ ಆಗ್ಲಿ ನೀವು ಅಣ್ಣನ ಆಜ್ಞೆ ಆಧಾರಕರು. ಅದು ಎಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನಲ್ಲ. ಹಾಗಾದ್ರೆ ಕೇಳಿ, ಈ ದಿನ ಹಸನಾಂಬೆ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ
5 ಗ್ರಾಮಗಳನ್ನು ಬೆಳೆಯಲು ದೂತನನ್ನು ಆಸ್ಥಾನಕ್ಕೆ ಕಳಿಸಿದ್ರು. ಇನ್ನೇನು ಸಂಧಿಯಾಗುವುದು. ಆಗಲಾದ್ರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುಡಿಗಟ್ಟುವೆಸೆಂದು ಪರಿಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು ಪಾಂಚಾಲಿ. ಯಾರು ಯಾರು ರಾಯಭಾರಕ್ಯವಾಗಿರುವರು? ಮತ್ತಿನ್ನಾರು, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಕೃಷ್ಣ 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 ಗೋಪಾಂಗನೆಯರ ವಿಲಾಸ ವಿಕ್ರಮಗಳಲ್ಲಿ ಮಗ್ನರಾದ ಯದುಪತಿಯು ಯುದ್ಧ ಒಂದು ಮರೆಯಾದ ಅರ್ಜುನನು ದ್ವಾರಕೆಯಿಂದ ಹಿಂತಿರುಗಿದಾಗಲೇ ಹೇಗಾಗಬಹುದೆಂದು ನಾನು ತಿಳಿದ ಪಾಂಚಾಲಿ. ಅದಿರಲಿ, ಆ ದುರ್ಯೋಧನ ಪತ್ನಿ ಭಾನುಮತಿ ನೀನು ಏನು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೊಂದು? ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚುವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಜಾಡೆ ಬಲು ಜಾಡೆ. ಓ, ಇವಾಗ ಅರ್ಥವಾಯ್ತೆ. ಜಾಣೆ ಮುದ್ದಾಡುವೆನು ಬಾರೆ, ಜಾಣೆ ಮುದ್ದಾಡುವೆನು ಬಾರೆ, ಈ ಭೀಮದ ಪಟ್ಟದ ರಾಣಿಯು ನೀನೆ, ಈ ಭೀಮದ ಪಟ್ಟದ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನು ಬಾರೆ. ಬಾಬು ಪಾಂಚಾಲಿ, ಸಮಯವಿದೆ. ಶೃಂಗಾರಕ್ಕೆ ಭೀಮಾ, ಸಮಯವಿದೆ. ಶೃಂಗಾರಕ್ಕೆ ಭೀಮಾ
ದೇವಿ ಇನ್ನೂ ಸಮಯವಿದೆ. ಆ? ಚೆಲ್ಲುತ್ತ ಸೇರುವೆ, ಚೆಲ್ಲುತ್ತ ಸೇರುವೆ ಕಾತೆಯಲಿ, ಚೆಲ್ಲುತ್ತ ಸೇರುವೆ ಕಾತೆಯಲಿ. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಸ್ವಾಮಿ, ದೇವಿ ಪ್ರಾಣೇಶ್ವರ, ದೇವಿ ಆಹಾ, ಇನ್ನೂ ಸಮಯವಿದೆ. ಆಹಾ, ಬಾಬು ಆಹಾ. ಬಾಬು ಪಾಂಚಾಲಿ, ಆಹಾ. ನೀನು ನಮ್ಮ ಸಂಗಡ ಆ. ಕಾದನವಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸುತ್ತೆ ಎಂದು ತಿಳಿದೆ. ಪಾಂಚಾಲಿ, ಬಾಬು ಬಾಬು. ಸ್ವಾಮಿ, ಪ್ರಾಣೇಶ್ವರ, ಪ್ರಾಣೇಶ್ವರ, ದೇವಿ ನೆನಪಿದೆ. ಹಿಂದೆ ಒಂದು ದಿನ ಈ ನಿಮ್ಮ ಬಿಚ್ಚಿದ ಕೇಶರಾಶಿಯನ್ನು ಕೊಂಡು ಕುರುಕುಲ ಅಂತ ಕಾರಾತೆ ಎಂದು ಹೇಳಿದ್ರಿ, ನೆನಪಿದೆ? ಆ, ಪುನಃ ನನ್ನ ಬಾಯಿಂದ ಬದಂಗ ವಾಕ್ಯವನ್ನು ಕೇಳಬೇಕಿದೆ. ಪಾಂಚಾಲಿ, ಮಾಡಿದ ಪ್ರತಿಜ್ಞೆಯನ್ನು ಬರೆಯುವಂತ ಏನಿಯಲ್ಲ ಈ ಪ್ರದಂಡ ಭೀಮ. ಅಯ್ಯಯ್ಯಯ್ಯಯ್ಯಯ್ಯಯ್ಯ, ಬರೀ ಆಡೋದು ಮಾತ್ರವಲ್ಲ ಸ್ವಾಮಿ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಬರೀ ನಾನು ಇಚ್ಛೆ ಪಟ್ಟರೆ ಏನಾಗೋದು? ಎಷ್ಟೇ ಆಗಲಿ ನೀವು ಅಣ್ಣನ ಆಜ್ಞಾ ಧಾರಕರು. ದೇವಿ ನಾನು ಯುದ್ಧವನ್ನು ಆತನಿಂದ ನಿಲ್ಲಿಸುತ್ತಿರುವುದು, ಧರ್ಮಪೌರಾಯಣ ನಿಲ್ಲಿಸುತ್ತಿರುವುದು. ದುರ್ಯೋಧನಂತ ಅಪರಾಧವನ್ನು ಕ್ಷಮಿಸಬಹುದು, ಆದರೆ ನಾನು ಕ್ಷಮಿಸುವುದಿಲ್ಲ. ನೋಡು ಹಣ, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಸತ್ತರಲ್ಲ ಹಣ್ಣ. ಭೀಮಸೇನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ಕೌರವರನಿದ್ದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನಗೊಳಿಸುವುದೇ ನನಗೆ ಸಾಧ್ಯವಾಗಿದೆ. ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಕೋಪವನ್ನು ಮಾಡಬೇಡ ಹಣ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿದ ಕೇಶರಾಶಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡುತ್ತಿಲ್ಲವೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮೂಹದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದೆ. ಅದನ್ನು ಈಗಲೇ ಹೇಳಿಬಿಡುವನು. ಈ
ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರ ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ಕೊಂಡವರ ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜಾದರು ನಮ್ಮೊಂದು ಪುತ್ರರನ್ನಾಗಿ ಪಡೆಯುತ್ತಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು, ಆದರೆ ಇನ್ನೊಂದು ಗಳಿಗೆ ಇದನ್ನು ನಾನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲೇ ಅರ್ಜುನ ಸಹಾಯವನ್ನಾಗಲೇ ಇನ್ನು ನಾನು ಅಪೇಕ್ಷಿಸುವುದಿಲ್ಲ. ನಾನು ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪನೆ ಇರುತ್ತದೆ. ನಾನು ಯುದ್ಧವನ್ನು ಆತನಿಂದ ನಿಲ್ಲಿಸಿರುವುದು. ಸಹೋದರ, ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಕೋಪವನ್ನು ಮಾಡಬೇಡ ಅಣ್ಣ. ಧರ್ಮಜನು ನಮಗೆ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ಸಮಯದಿ ಬಂದರಿತೆಯ ಕರುಣಿ ಏತಕ್ಕೆ ಹೀರುವುದನು. ಮಾನಿನಿ ಮನದ
ಪರೀಕ್ಷಿಸಲೇ ನುಡಿಯ ನೀರುವುದನು ಚಿತ್ತ ಪರೀಕ್ಷಿಸಲೇ ನುಡಿಯ ಸಹಿಪುದು ಮಾನದನು ತಾಪವನರು ಸಹಿಪುದು ಮಾನದನು ತಾಪವನರು ಧರ್ಮದಿಂದ ಕಾರ್ಯ ಸಾಧಿಸಿ ಧರ್ಮದಿಂದ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಕೊರಗಲು ಸರಿಯೇ ಸಾರ ಸಾಕ್ಷಿ ಎರಿಯಲು ಈ ಪರಿ ಸಾರ ಸಾಕ್ಷಿ ಎರಿಯಲು ಈ ಪರಿ ಹೇಗಿತ್ತು ನೀನಿತ್ತು ಈ ಕೋಪ ಪಡುವೆ ಹೇಗಿತ್ತು ನೀನಿತ್ತು ಈ ಕೋಪ ಪಡುವೆ ಮಾಲಿನಿ ಮನದ ವೇದನೆ ಸಮಯದಿಂದರೆ ದಯ ಕರುಣಿ ಏತಕ್ಕೆ ಹೀಗೆ ಗುಣವೋ ಪಾಂಚಾಲಿ ಇದಕ್ಕೆ ಹೇಗೆ ಹೇಳುವೆ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಪಾಂಚಾಲಿ, ಯುದ್ಧವು ಎಂತಹ ಘೋರ ಕರ್ಮವೆಂಬುದನ್ನು ನೀನಿನ್ನೂ ತಿಳಿದಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವೆ. ರಾಜೇಂದ್ರ, ದೌಮ್ಯನನ್ನು ಆಸ್ಥಾನಕ್ಕೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲಪುರೋಹಿತನನ್ನು ಆಸ್ಥಾನಕ್ಕೆ ಕಳುಹಿಸಲು ಇದು ಮದುವೆಯ ಔತಣವೆಂಬ ಪರಿಜ್ಞಾನವೂ ನಿಮಗಿಲ್ಲದೆ ಹೋಯಿತು. ಆ ದುರ್ಯೋಧನನು ನಿಮಗೆ ತಕ್ಕ ಉತ್ತರವನ್ನೇ ಕೊಟ್ಟನು. ಈಗ ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದೆಂಬುದೇ ನನ್ನ ಚಿಂತೆ. ಏನಿದು ಏನಿದು ಕೋಲಾಹಲ? ಅರ್ಜುನ, ಎಂದು ನಾನು ಹೋಗುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಪೌರುಷವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಂತೆ ನಡೆಯುವುದಾದದ್ದು ಸ್ವಾಮಿ, ಸ್ವಲ್ಪ ತಡೆಯಿರಿ. ಅದು ಯದುಪತಿ ನಮ್ಮ ನೋಡಿ ನಗುತ್ತಾ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯಸಭೆಯ ಸಮಾಚಾರ ತಿಳಿದುಕೊಂಡು ನಂತರ ವಾಸುದೇವ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸಿ. ವಿಜಯಶಾಲಿಗಳಾಗಿ ಧರ್ಮನಂದನ. ಪರಮಾತ್ಮ, ಕೃಷ್ಣ, ಈ ಭೀಮಸೇನನ ಪ್ರಣಾಮಗಳನ್ನು ಸ್ವೀಕರಿಸು. ನಿನಗೂ ಮಂಗಳವಾಗಲಿ ಭೀಮಸೇನ. ಸ್ವಾಮಿ, ಹೋದ ಕಾರ್ಯವು ಏನಾಯಿತು? ಹೋದವರು ಯಾರು? ಅಂದರೆ ಎಲ್ಲವೂ ತಕ್ಕ ರೀತಿಯಲ್ಲೇ ನಡೆಯಿತು. ಭೀಷ್ಮಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸ್ವಯಂ ಧೃತರಾಷ್ಟ್ರ ನನ್ನನ್ನು ರಾಜ್ಯಸಭೆಯಲ್ಲಿ ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದರು. ಸಂಧಿಯ ವಿಚಾರವು ನಡೆಯುತ್ತಿದೆ. ನಡೆಯಿತು ಧರ್ಮನಂದನ. ಪಾಂಚಾಲಿ, ಸ್ವಾಮಿ, ನಾನೆಲ್ಲಿರಲು ನನಗೆ ಸಾಧ್ಯವಿಲ್ಲ. ಅವರಿದ್ದಂತೆ ಅವರ ನಡೆಯಲಿ ನನಗೆ ದೋಚಿದಂತೆ ನಾನು ಮಾಡುವುದು. ಸ್ವಾಮಿ, ಸ್ವಲ್ಪ ತಡೆಯಿರಿ. ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಪ್ರಾಣೇಶ್ವರ, ಸಭೆಯಲ್ಲಿ ಏನು ನಡೆಯಿತು ವಾಸುದೇವ? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ಕೃಷ್ಣ, ಈಗ ನಿನ್ನ ಅಭಿಮತ ತಿಳಿಯಿತು. ನಾನಿನ್ನ ತಡೆಯಲಾರಿರುಪಿನ ಮತ್ತೆ ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗಾಗಿ ಸಂಧಿ ಆಯಿತೆ. ನಾನು ಹೋಗಿದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವಾಸನೆಪದಿಂದ ಅರ್ಜುನನು ಬೆಳೆದನು. ಈಗ ಈ ಸಂದೇಶದಲ್ಲಿ ನಮ್ಮೆಲ್ಲರಿಗೂ ಬೆಳೆದಳು ಅವರಿಸಿರುವೆ. ಯಾಗವಾಗಲಿ ಪಾಂಡುಪುತ್ರನ ಮೇಲೆ ಇನ್ನಷ್ಟೊಂದು ಆಕ್ರೋಶವಾದ ಕೃಷ್ಣ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದೆ ಎಂದು ನಾನು ಹೇಳಲಿಲ್ಲವೇ? ಈ ಸ್ವಾಭಿಮಾನ್ಯ ನಿವುಳ ಸಂಧಾನದೊಡನೆ ಜಾಂಡಭಿಮನಿಯಂತಹ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೇನಾಯಿತು ವಾಸುದೇವ? ರಾಜ್ಯಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿದರು. ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಯಾರು ಒಪ್ಪಿದರು? ಭೀಷ್ಮ, ದ್ರೋಣ ಮುಂತಾದವರು ಒಪ್ಪಿದರು. ಆತನೂ ಸಹ ಒಪ್ಪಿದನು. ಇನ್ನು ನಾನು ಹೋಗುವೆನು.
ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಜ್ಞೆಯಿಂದಲೇ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಯಾರನ್ನ ಸೇನೆ ಸ್ವಾಮಿ ನೀನು ನಿರಾಶರಾಗಬೇಡ. ಇಲ್ಲ ಸ್ವಾಮಿ. ಈ ಭೀಮಸೇನನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನವನ್ನು ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು ಭೀಮಸೇನ. ಕೃಷ್ಣ, ಈ ಸಂಧಿಯ ಸುದ್ದಿಯು ನನಗೊಪ್ಪದು ಒಪ್ಪದು ಒಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ಆ ದುರ್ಯೋಧನ ಸಂದೇಶ. ಹಾಗಾದರೆ ನನ್ನ ಸಂದೇಹ ನಿಶ್ಚಯವಾಯಿತು. ಇಷ್ಟ ಏನು ಏನು ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಎಲ್ಲ ಎಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ ಭೀಮಸೇನ. ಈ ಪರ್ಯಾಸವೇಗ ಕೃಷ್ಣ? ಇದು ಪರ್ಯಾಸವಲ್ಲ. ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು ಭೀಮ. ನನ್ನನ್ನು ಕಂಡರೆ ಯದುಪತಿಗೂ ಭಯವೇ? ಕೃಷ್ಣ, ಇದೋ ನಿನ್ನ ಇತ್ಯಂತೆ ಕುಳಿತುಕೊಳ್ಳನು. ಈಗಲಾದರೂ ಹೇಳು. ನಿನ್ನ ಗದೆಯನ್ನು ಸ್ವಲ್ಪ ದೂರವಾಗಿಡು. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವನು. ಅದು ಆಗಲೇ. ನೀನು ಕೋಪ ಮಾಡುವಿಲ್ಲವಷ್ಟೇ? ಕೆಲ ಕಾಲ ಮಾತ್ರ. ಹಾಗಾದರೆ ನೀನು ನನ್ನ ಬಂದಿ. ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡಯ್ಯ. ಅಣ್ಣ ಅಣ್ಣ ನಿನ್ನ ತಂಗಿ. ಮಾತನ್ನು ನಾನು ಎಂದಾದ್ರೂ ಮೀರಿರುವೆನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು ತಂಗಿ. ಇದೇನು ಪರಿಹಾಸವೇ ಪರಮಾತ್ಮ? ತಂಗಿ, ಸಂತಪಿಸುವೆ ಏಕೆ ಸೋದರಿ? ಪರಮಾತ್ಮ ಚಿಂತೆ ಎಂತಿರುವುದು ಸಂತೈಸಲು ನಾನಿರೆ. ಸಂತಪಿಸುವೆ ಏಕೆ ಸೋದರಿ? ಕುರು ರಾಜ ಸಭೆಯಲ್ಲಿ ದುರುಳ ದುಶ್ಯಾಸನ
ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸಲು ಬರುವುದೇನೋ ನೋಡು. ಅರ್ಜುನ, ಅಲ್ಲ ಭೀಮಸೇನ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಕೃಷ್ಣನು ಹೇಳಿದಂತೆ ನನ್ನ ಕಡಗಳನ್ನು ಬಂಧಿಸು. ಈಗ ನನಗೆ ಸಮಾಧಾನವಾಯಿತು. ಎಲ್ಲರೂ ನನ್ನ ಮಾತನ್ನು ಕೇಳಿರಿ. ಭೀಮನ ಕೈಯನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಯಿತು. ಇಂತಹ ಸಾಹಸ ಮತ್ತೆ ಕೃಷ್ಣ ಇಂತಹ ಸಾಹಸ ಮತ್ತಿನ್ಯಾರಿಗೆ ಸಾಧ್ಯ? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಇಂತಹ ಸಾಹಸ ಅವರಿಗೆ ಮತ್ತಿನ್ಯಾರಿಗೆ ಸಾಧ್ಯ? ದೇವಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಗ ದುರಾತ್ಮನ ಶಿಬಿರವನ್ನು ಬಿಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು ಪಾಂಡವರಾಯಭಾರಿಯನ್ನು ಧನಂಜಯ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಗ್ರಾಮಗಳಲ್ಲ, 5 ಭೂಮಿ ಮಾರನ್ನು ಕೊಡಲು ಅವನು ಸಮ್ಮತಿಸಲಿಲ್ಲ. ನೀನು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ನಮಗೂಗಿರುವ ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರು ಧರ್ಮನಂದ. ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಡೆಸಿದರು. ನೀನೇ ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲ, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ನಡೆಸಿದನು. ನನ್ನ ಕೈಗಳನ್ನು ಬಿಡಿಸು. ಏನು ಬಿಡಿಸುವುದಿಲ್ಲವೇ? ನೀನು ಹೇಗೆ ಬಿಡಿಸುವೆ? ಮೊದಲೇ ಹಣ್ಣನ ಆಧಾರಗಳಲ್ಲವೇ? ನೀನು ಹೇಗೆ ಬಿಡಿಸುವೆ? ಬೇಡ ಬಿಡು.
ಅಗ್ರಜ ನನ್ನ ಕೈಗಳನ್ನು ಬಿಡಿಸು. ನೀನೋ ಬಿಡಿಸುವುದಿಲ್ಲವೇ? ಬೇಡ ಬಿಡು. ನೀನು ಧರ್ಮದ ಗೊಡ್ಡಲವೇ ನೀನು. ಏನು ತಾನು ಹೇಗೆ ಬಿಡಿಸುವೆ? ಬೇಡ ಅರ್ಜುನ, ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಏನೋ ಬಿಡಿಸುವುದಿಲ್ಲವೇ? ಬೇಡ ಬೇಡ. ನೀನು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಅನ್ನಲ್ಲವೇ? ನೀನು ತಾನೇ ಹೇಗೆ ಬಿಡಿಸುವೆ? ಇನ್ನು ನನ್ನ ಪಾಲಿಗೆ ಉಳಿದಿರುವುದು ಕೃಷ್ಣ, ವಾಸುದೇವ, ನನ್ನ ಕೈ ಹಿಡಿದು ಬಿಡಿಸು. ನಾನು ಬಿಡಿಸಲೇ ಭೀಮಸೇನ? ಓ ಇಲ್ಲ, ಎಂದಿಗೂ ಸಾಧ್ಯವೇ? ನೀನು ಬಿಡಿಸುತ್ತಲ್ಲವೇ? ಏನು ತಾನೇ ಹೇಗೆ ಬಿಡಿಸುವೆ? ಮೊದಲೇ ಕಪಟ ನಾಟಕ ಭೂತರಾಗಿಲ್ಲವೇ ನೀನು? ಏನು ತಾನೇ ಹೇಗೆ ಬಿಡಿಸುವೆ? ಬೇಡ ಬಿಡು. ನನ್ನ ಬಲವನ್ನು ಪರೀಕ್ಷಿಸುವಿರ ನೀವು? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲರೂ ಕೇಳಿ ನನ್ನ ಪ್ರತಿಜ್ಞೆಯನ್ನು. ಆದ್ರೆ ದುರ್ಯೋಧನ ಗಡ್ಡೊಳಗಳಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಆ ಪಾಪಿ ದುಶ್ಯಾಸನನು ಅಪಮಾನ ಹೊಂದಿ ಕಣ್ಣೀರುತ್ತಾ ಮುಕ್ತ ಕೇಸಿಯಾಗಿ ಈ ಚೋಳರಾಜರನ್ನೇ ಸಮೂಹದಲ್ಲಿ ನಾನೇ ಪ್ರತಿಜ್ಞೆ ಮಾಡಿದೆನು. ಈ ದಿನ ಯುದ್ಧ ಸಂಧಾನವಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡಿ ನಾನು ವಾಸುದೇವನ ವಂಶದಲ್ಲಿ ಜನಿಸಿದ್ದೇವಾದರೆ, ಕುಂತಿದೇವಿಯು ಸನ್ನಪಾನ ಮಾಡಿದ್ದೇ ಸತ್ಯವಾದರೆ, ನಾಳೆ ಭೀಕರವಾದ ಆ ದುರ್ಯೋಧನ 98 ಮಂದಿ ಸಹೋದರರನ್ನು ಸಮೂಲವಾಗಿ ನಾಶಪಡಿಸಿ ನಂತರ ಆ ದುರ್ಯೋಧನ ತಮ್ಮನಾದ ದುಶ್ಯಾಸನನ ಒಡಲನ್ನು ಅವನ ಬೆಸಿ ರಕ್ತದಿಂದ ದ್ರೌಪದಿಯ ಬಿಚ್ಚಿದ ಕೇಶವನ್ನು ಕಟ್ಟಿಸಿ ನಂತರ ಆ ದುರ್ಯೋಧನನ ಗೋಡೆಯನ್ನು ಒಂದೇ ಏಟಿನಲ್ಲಿ ಓಡಿತು ಪುಡಿ ಪುಡಿ ಮಾಡಿ ನನ್ನ ಪ್ರತಿಜ್ಞೆಯನ್ನು ಜಯವೇರಿಸಿಕೊಳ್ಳೇ ಹೋದರೆ, ಕೃಷ್ಣ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಜಯಿಸುವೆ ಪುರವಂಶವ ಕಳವಿಕಾರಿ ವಿರೋಧಿ ಪುರಾತ್ಮರ, ಜಯಿಸುವೆ ಪುರವಂಶವ. ದುರ್ಗರ ಜಯಿಸುವೆ ಬಲೆ ಬಲೆ. ಪಾಪಿಗಳ ಕೊಲ್ಲುವೆ ಬಡ ಬಡ. ದುರ್ಗರ ಜಯಿಸುವೆ ಬಲೆ ಬಲೆ. ಕಳವಿಕಾರಿ ವಿರೋಧಿ ಪುರಾತ್ಮ, ಜಯಿಸುವೆ ಪುರವಂಶವ, ಜಯಿಸುವೆ